ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಪ್ರೆಸ್ ಕಾನ್ಫರೆನ್ಸ್ ಫಿಫ್ತ್ ಟೆಸ್ಟ್ ಮ್ಯಾಚ್ದು. ಸೊ ಈ ಟೆಸ್ಟ್ ಮ್ಯಾಚ್ದು ಪ್ರೆಸ್ ಕಾನ್ಫರೆನ್ಸ್ ಹೇಳುತ್ತೆ ಎವ್ರಿಥಿಂಗ್ ಇಸ್ ನಾಟ್ ಓಕೆ ಇನ್ ಟೀಮ್ ಇಂಡಿಯಾ ಅಂತ ಎದ್ದೆದ್ದು ಗೊತ್ತಾಗ್ತಿದೆ ಮಗ. ನೆನ್ನೆನೆ ರೊಚ್ಚಿಗೆದಿದ್ರು ಗಂಭೀರ್ ಅಣ್ಣ ಡ್ರೆಸ್ಸಿಂಗ್ ರೂಮಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದರೆ ಎಲ್ಲರಿಗೂ ಹಂಗೆ ಹಿಂಗೆ ಅಂತ ಎಲ್ಲ ಅಪ್ಡೇಟ್ಸು ಅದು ಇದು ಎಲ್ಲ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಂಗೆ ಇದಕ್ಕೆ ಕರೆಕ್ಟಾಗಿ ಪ್ರೂಫ್ ಆಗಿ ಇವತ್ತು ಗಂಭೀರ್ ಅಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಆಗಿದ್ದು. ನೋಡಿ ಗುರು ಹೆಂಗಿದೆ ಅಂತ ಸೀನ್. ಇಲ್ಲಿ ಲಾಸ್ಟ್ 3 ಮ್ಯಾಚ್ ಅಟೆಂಡ್ ಮಾಡೋದು ಪ್ರೆಸ್ ಕಾನ್ಫರೆನ್ಸ್ನ ರೋಹಿತ್ ಶರ್ಮಾ ಅವರು ಇವಾಗ ಆಲ್ ಆಫ್ ಎ ಸಡನ್ ಬಂದಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ಗೆ. ಇವ್ರು ಬಂದಿದ್ದಾರೆ. ನಾವು ನೋಡೋದು ಯೂಶಲಿ ಹೆಂಗೆ ಅಂತಂದರೆ ಕ್ಯಾಪ್ಟನ್ಸ್ಗಳು ಮ್ಯಾಚ್ಗಿನ್ನ ಹಿಂದಿನ ದಿನ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋದನ್ನ ನೋಡಿದ್ದೀವಿ. ಬಟ್ ಕೋಚ್ ಬಂದಿದ್ದಾರೆ, ಈ ರಿಲೇಟೆಡ್ ಕ್ವಶನ್ ಆಗಿ ಕೇಳ್ತಾರೆ. ರೋಹಿತ್ ಶರ್ಮಾ ಅವರಿಗೆ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿಲ್ಲ ಅಂತ ಕೇಳಿದಾಗ ನಾನು ಬಂದಿದ್ದೀನಿ ತಾನೆ ನಾನು ಬಂದರೆ ಸಾಕು, ಎಲ್ಲ ಅವ್ರು ಹೇಳೋದನ್ನ ನಾನೇ ಹೇಳ್ತೀನಿ ಅನ್ನೋ ಥರ ಉತ್ತರನ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ನಾಟ್ ಓಕೆ ಇನ್ ಟೀಮ್ ಇಂಡಿಯಾ ಅಂತ ಎದ್ದಿದ್ದು ಗೊತ್ತಾಗ್ತಿದೆ. ಆ್ಯಂಡ್ ಪ್ಲೇಯಿಂಗ್ 11 ಕಾಂಬಿನೇಷನ್ ಬಗ್ಗೆ ಕೇಳಿದಾಗ ರಿಪೋರ್ಟರ್ಸ್ಗಳು ಅವ್ರು ಕೊಟ್ಟಂಥ ಉತ್ತರ ಇದು. ನಾವು ನಾಳೆ ಟಾಸ್ ಆದಮೇಲೆ ವಿಕೆಟ್ನ ನೋಡಾದ್ಮೇಲೆ ಡಿಸೈಡ್ ಮಾಡ್ತೀವಿ ಪ್ಲೇಯಿಂಗ್ 11 ಹೆಂಗಿರಬೇಕು ಅನ್ನೋದು. ಆ ಟೈಮಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಟಾಸ್ ಟೈಮಲ್ಲಿ ನಾವು ಡಿಸ್ಕಸ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಇವಾಗೆಲ್ಲ ಹೇಳೋದಿಲ್ಲ ನಾವು ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ್ದಾರ ಇರುತ್ತೆ ಅಂತ. ಆ್ಯಂಡ್ ಒಂದು ಅಪ್ಡೇಟ್ ಕೊಟ್ಟಿರೋದೇನು ಅಂತಂದರೆ ಆಕಾಶ್ ದೀಪ್ಗೆ ಸ್ವಲ್ಪ ಬ್ಯಾಕ್ ಪ್ರಾಬ್ಲಮ್ ಆಗಿದೆ, ಆದ್ದರಿಂದ ಅವರು ಈ ಮ್ಯಾಚ್ನ ಆಡ್ತಾ ಇಲ್ಲ ಅಂತ ಒಂದು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಬಿಟ್ಟಿದ್ರೆ. ಇನ್ನು ಯಾವುದೇ ಸ್ಲಾಟ್ ರಿಲೇಟೆಡು ಯಾವುದೇ ಅಪ್ಡೇಟ್ನ ಕೊಟ್ಟಿಲ್ಲ. ಯಾರ್ಯಾರು ಡೌನ್ ಆಗ್ತಾರೆ, ಯಾರ್ಯಾರು ಹೊರಗಡೆ ಬರ್ತಾರೆ, ಯಾರು ಈಚೆಗಡೆ ಹೋಗ್ತಾರೆ ಏನು ಅಂತ ಅಪ್ಡೇಟ್ಗಳನ್ನ ಕೊಟ್ಟಿಲ್ಲ. ಒಟ್ಟಲ್ಲಿ ರೋಹಿತ್ ಶರ್ಮಾ ಆಡ್ತಾರಾ ಆಡೋದಿಲ್ವಾ ಅನ್ನೋ ವಿಚಾರದ ಬಗ್ಗೆ ಕ್ವಶನ್ ಬರುತ್ತೆ. ರಿಪೋರ್ಟರ್ ಕೇಳ್ತಾರೆ ರೋಹಿತ್ ಆಡ್ತಾರಾ ಆಡೋದಿಲ್ವಾ ನೆಕ್ಸ್ಟ್ ಮ್ಯಾಚ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಪ್ಲೇಯಿಂಗ್ 11ನ ಅದೇ ಪಿಚ್ನ ಹೋಗ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ, ಇವಾಗಲೇ ರಿವೀಲ್ ಮಾಡೋದಿಲ್ಲ, ರೋಹಿತ್ ಆಡ್ತಾರೋ ಆಡೋದಿಲ್ವೋ ಅನ್ನುವಂಥದ್ದನ್ನ ಅಂತ ಒಂದು ಉತ್ತರನ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ನಾಟ್ ಓಕೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ. ರೋಹಿತ್ ಶರ್ಮಾ ಅವ್ರನ್ನ ಡೌನ್ ಮಾಡಿಸುವಂಥ ಸಾಧ್ಯತೆಯೂ ಕೂಡ ಎದ್ದಿದ್ದು ಕಾಣಿಸ್ತಾ ಇದೆ. ಇವಾಗ ಸೀನ್ ಏನಾಗಿದೆ ಅಂತ ಅಂದರೆ ರೋಹಿತ್ ಶರ್ಮಾ ಅವರು ಪ್ರಾಕ್ಟೀಸ್ಗೂ ಕೂಡ ಬಂದಿಲ್ವಂತೆ, ಸ್ಲಿಪ್ಪಲ್ಲಿ ಪ್ರಾಕ್ಟೀಸ್ನ ಇವರು ಮಾಡ್ತಾ ಇಲ್ವಂತೆ. ಸೊ ಫಸ್ಟ್ ಸ್ಲಿಪ್ಪು ಕಾರ್ನರ್ ಸ್ಲಿಪ್ಪಲ್ಲಿ ವಿರಾಟ್ ಕೊಹ್ಲಿ ಅವರು ಲೀಡ್ ಮಾಡ್ತಾ ಇದ್ದಾರಂತೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಜೊತೆಗೆ ಶುಭ್ಮನ್ ಗಿಲ್ಗೆ ಒಂದು ಹ್ಯಾಂಡ್ ಪಂಚ್ನು ಕೂಡ ಕೊಟ್ರಂತೆ. ಹಿಂಗೆ ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಆಗ್ತಾ ಇದ್ದಂಗೆ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದಂಗೆ ಶುಭ್ಮನ್ ಗಿಲ್ಗೆ ಒಂದು ಪಂಚ್ನ ಕೊಟ್ಟಿದ್ದಾರೆ. ಅದರಿಂದ ಶುಭ್ಮನ್ ಗಿಲ್ ಆಡುವಂಥ ಸಾಧ್ಯತೆ ಆಗೋ ಕಾಣಿಸ್ತಾ ಇದೆ ಈ ಮ್ಯಾಚು. ಯಾರು ಡ್ರಾಪ್ ಆಗ್ತಾರೆ, ರೋಹಿತ್ ಶರ್ಮಾ ಡ್ರಾಪ್ ಆಗುವಂಥ ಎಲ್ಲ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಡ್ರೆಸ್ಸಿಂಗ್ ರೂಮಲ್ಲಿ ಆದಂಥದ್ದು ನೆನ್ನೆ ಹೇಳಿದ್ದೀನಿ ನಿಮಗೆ ಏನೇನಾಯಿತು ಅಂತ. ರೋಹಿತ್ ಶರ್ಮಾ ನಾನೇ ಡ್ರಾಪ್ ಆಗ್ತೀನಿ ಅಂತ ಅವ್ರ ಬಾಯಿಂದನೇ ಅವ್ರು ಹೇಳಿದ್ರಂತೆ. ಈ ಮಾತುಗಳನ್ನೆಲ್ಲ ಕೇಳಿ ಇವರು ಗೌತಮ್ ಗಂಭೀರ್ ಅವರಿಂದ ಏನೇನೋ ಮಾತುಗಳನ್ನ ಕೇಳಿಬಿಟ್ಟು ನಾನೇ ಡ್ರಾಪ್ ಆಗ್ತೀನಿ, ನಾನೇ ಆಡೋದಿಲ್ಲ, ಅದು ಇದು ಅಂತೆಲ್ಲ ಮಾತುಗಳನ್ನ ಆಡಿದ್ರಂತೆ. ಸೊ ಡ್ರಾಪ್ ಆಗುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಯಾರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಇನ್ನೂ ಸಹ ಗೊತ್ತಾಗಿಲ್ಲ. ಒಟ್ಟಲ್ಲಿ ಇದು ಪಕ್ಕಾ ಶ್ಯೂರ್ ಆಗಿ 100% ಡ್ರಾಪ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಗೌತಮ್ ಗಂಭೀರ್ ಅವ್ರು ಏನು ಹೇಳಿಲ್ಲ 100% ರೋಹಿತ್ ಶರ್ಮಾ ಆಡ್ತಾ ಇಲ್ಲ ಈ ಮ್ಯಾಚು ಅಂತ. ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಇವೆಲ್ಲ ಮೂಗಳನ್ನೆಲ್ಲ ನೋಡ್ತು ಅಂದರೆ ರೋಹಿತ್ ಶರ್ಮಾ ಆಡೋದು ಡೌಟು, ಆಲ್ಮೋಸ್ಟ್ ಒಂದು 70% ಡೌಟು ಅಂತ ಹೇಳ್ಬೇಕು. ಇನ್ನೊಂದು 30% ಆಡಿದ್ರು ಆಡ್ಬೋದು ಅಂತ ಅನ್ನಿಸ್ತಾ ಇದೆ ಮಗ. ಸೊ ಈ ಸೀನ್ಗಳನ್ನ ನೋಡ್ತು ಅಂತಂದರೆ ಆ್ಯಂಡ್ ಡ್ರೆಸ್ಸಿಂಗ್ ರೂಮಲ್ಲಿ ಆದಂಥ ಕಿತಾಪತಿ ಬಗ್ಗೆನೂ ಕೂಡ ಅಷ್ಟೇನಾಗಿ ಇವ್ರೇನು ಹೇಳೋಕ್ಕೇನು ಹೋಗಿಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಸೊ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಏನು ಅರ್ಥ ಮಾಡ್ಕೊತಾರೋ ಆ ಥರ ಅರ್ಥ ಮಾಡ್ಕೋಬೋದು. ನಾವು ಏನೇ ಇಲ್ಲಿ ಡಿಸ್ಕಸ್ ಮಾಡಿದ್ರು ಕೂಡ ಮ್ಯಾಚ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇರುತ್ತೆ ಹೊರತು ಬೇರೆ ಏನೂ ಇರೋದಿಲ್ಲ. ಸೊ ಅದಕ್ಕೆ ನಾವು ಏನಾದ್ರು ಡಿಸ್ಕಷನ್ ಮಾಡ್ಕೊತೀವಿ ಡ್ರೆಸ್ಸಿಂಗ್ ರೂಮ್ ಒಳಗಡೆ, ಅದು ಈಚೆಗಡೆ ಬರೋವಂಥದ್ದಲ್ಲ. ಈಚೆಗಡೆ ಅದು ಬಂದಿದೆ ಅಂತ ಅಂದಮೇಲೆ ನಾನು ಅದನ್ನು ಎಂಟರ್ಟೈನ್ ಮಾಡಲ್ಲ ಅಂತ ಗೌತಮ್ ಗಂಭೀರ್ ಅವ್ರು ಹೇಳ್ತಾರೆ. ಆ್ಯಂಡ್ ಅವ್ರು ಕೊಟ್ಟಂಥ ಉತ್ತರ ಏನು ಅಂತಂದರೆ ಅವ್ರಿಗೇನಾದ್ರು ಮುಂಚೆ ಒಂದು 10-15 ದಿನದ ಮುಂಚೆ ಏನಾದ್ರು ಯಾರಾದ್ರು ಬಂದ್ಬಿಟ್ಟು ಹೇಳಿದರು ಅಂತ ಅಂದಿದ್ರೆ ಇಲ್ಲ ಗುರು ಈ ಸೀರೀಸು ಡ್ರಾ ಆಗುತ್ತೆ, 2 ಈಚ್ ಆಗುತ್ತೆ ಸೀರೀಸು ಅನ್ನೋ ಥರ ಯಾರಾದ್ರು ಬಂದು ಹೇಳಿದರು ಅಂತಂದರೆ ಅವಾಗ ಇಲ್ಲ ಗುರು ನಾವು ಕಂಫರ್ಟಬಲಾಗಿ ಇದ್ದೀವಲ್ವಾ. ಅಂದರೆ ಫಸ್ಟ್ ಕ್ವಶನ್ ಬಂದಿದ್ದೇನೆ ಈಸ್ ಎವ್ರಿಥಿಂಗ್ ಓಕೆ ಅಂತ, ಎಲ್ಲ ಕಂಟ್ರೋಲಲ್ಲಿ ಇದೆಯಾ ಅಂತ ಪ್ರೆಸ್ ಕಾನ್ಫರೆನ್ಸಲ್ಲಿ ಕ್ವಶನ್ ಕೇಳಿದಾಗ ಹೌದು ಎಲ್ಲ ಕಂಟ್ರೋಲಲ್ಲಿ ಇದೆ, ಏನು ಕಂಟ್ರೋಲ್ ತಪ್ಪಿ ಹೋಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಅಂತ ಗೌತಮ್ ಗಂಭೀರ್ ಹೇಳ್ತಾರೆ. ಇನ್ನೇನು ಕಂಟ್ರೋಲ್ ಇಲ್ಲ, ನಮ್ಮ ಟೀಮ್ ಇಂಡಿಯಾ ಅಧ್ವಾನ ಆಗೋಗ್ಬಿಟ್ಟಿದೆ, ಎಲ್ಲ ಅಲ್ಲಾಡ್ತಾ ಇದೆ, ಎಲ್ಲ ಪದ್ರೋಗಿ ಏನೇನೋ ಆಗ್ತಾ ಇದೆ ಅಂತ ಏನೋ ಹೇಳೋಕ್ಕಾಗುತ್ತೆ. ಗೊತ್ತಾಗ್ತಿದೆ ಅಲ್ಲಿ ಸ್ವಲ್ಪ ಏನು ಸರಿ ಇಲ್ಲ, ಅಲ್ಲಿ ಅದರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದರೂ ಕಂಟ್ರೋಲ್ ಇದೆ ಸಿಚುವೇಶನು. ನಾವೇನಾದರೂ ಈ ಥರ ಒಂದು ಸೀನಲ್ಲಿ ಇದ್ದೀವಿ ಅಂತ ಅಂದರೆ ಇವತ್ತು ಸೀರೀಸ್ನ ಲಾಸ್ಟ್ ಮ್ಯಾಚ್ ಆಡ್ಬಿಟ್ಟು ಗೆದ್ದುಬಿಟ್ಟು ಡ್ರಾ ಮಾಡ್ಕೊಳ್ಳೋವಂಥ ಸೀನರು ಇದೆ ಅಂತಂದರೆ ಟ್ರೋಫಿ ನಮಗೆ ಸಿಗುತ್ತೆ. ಡ್ರಾ ಏನಾದ್ರು ಈ ಸೀರೀಸ್ ಆಯಿತು ಅಂತ ಅಂದರೆ ಸೊ ಇದಕ್ಕಿಂತ ಖುಷಿ ಪಡುವಂಥದ್ದು ಇನ್ನೊಂದಿರಲ್ಲ. ಯಾಕಂದರೆ ಟ್ರೋಫಿನ ನಾವೇ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇಟ್ಕೊಂಡಿದ್ದೀವಿ, ಮತ್ತು ಟ್ರೋಫಿ ನಮಗೇ ಬರುತ್ತೆ. ಸೀರೀಸ್ ಡ್ರಾ ಆಗ್ಬೋದು ಅಷ್ಟೇ, ಬಟ್ ಟ್ರೋಫಿ ಏನು ಹೋಗೋದಿಲ್ವಲ್ಲ ಅವ್ರಿಗೆ. ಸೊ ನಾವು ಖುಷಿಯಾಗೇ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಟೆಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು.
WTC ಆ್ಯಂಗಲಿಂದ ನೋಡ್ತು ಅಂದ್ರೂ ಕೂಡ ಅಷ್ಟೇ, ಜೊತೆಗೆ ಸೀರೀಸ್ನ ಡ್ರಾ ಮಾಡೋ ಆ್ಯಂಗಲಲ್ಲಿ ನೋಡ್ತು ಅಂದ್ರೂ ಅಷ್ಟೇ ಲಾಸ್ಟ್ ಟೆಸ್ಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಈ ಒಂದು ಮ್ಯಾಚ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿರುವಂಥದ್ದು ನಾವು. ಬೇರೆ ಆ ಮಸಾಲ ಗಿಸಾಲ ಅದು ಇದು ಅವೆಲ್ಲ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ಬರುತ್ತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ, ಅದೇ ಇವಾಗ ಪ್ಲೇಯರ್ಸ್ಗಳು ಫಾರ್ಮಲ್ಲಿ ಇಲ್ಲದೆ ಇರೋವಂಥದ್ದು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಚೆನ್ನಾಗಿ ಬ್ಯಾಟಿಂಗ್ನ ಆಡ್ತಾ ಇಲ್ಲದೆ ಇರೋದು, ಒಂದೇ ಪ್ಯಾಟರ್ನಲ್ಲಿ ಔಟ್ ಆಗ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ, ನೀವು ಇದನ್ನ ರೆಕ್ಟಿಫೈ ಮಾಡಿದ್ದೀರಾ, ಹೇಳಿದ್ದೀರಾ ಅವ್ರಿಗೆಲ್ಲ ಅಂತ ಕೇಳಿದಾಗ, ನೋಡಿ ಎಲ್ಲ ಪ್ಲೇಯರ್ಗೂ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಆಲ್ರೆಡಿ. ನಾನೇನು ಸ್ಪೆಷಲ್ಲಾಗೆ ಹೇಳೋವಂಥ ಅಗತ್ಯತೆ ಇಲ್ಲ. ಸ್ಪೆಷಲಾಗಿ ಕ್ಲಾಸ್ ತಗೊಂಡಿದ್ದಾರೆ, ಅದನ್ನೆಲ್ಲ ಇವ್ರು ಹೇಳೋಕ್ಕಾಗೋದಿಲ್ಲ. ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಅಂತೆಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರೋದ ಅಲ್ಲಿ ಬೇಸಿಕಲಿ ಏನು ಗೊತ್ತಾ ಟ್ರಿಗರಿಂಗ್ ಪಾಯಿಂಟು, ಡ್ರೆಸ್ಸಿಂಗ್ ರೂಮಲ್ಲಿ ಆಗಿರೋದ ಏನು ಕೂಡ ಡಿಸ್ಕಸ್ ಮಾಡಲ್ಲ ಗುರು. ಅದೇನೋ ರಿಪೋರ್ಟ್ಸ್ಗಳು ಅವು ಇವೆಲ್ಲ ಬಂದಿರ್ಬೋದು, ಅದ್ರ ಬಗ್ಗೆ ಡಿಸ್ಕಸ್ಸೇ ಮಾಡೋಕ್ಕೆ ಹೋಗಲ್ಲ ಅಂತ ಗಂಭೀರಣ್ಣ ಒಂಥರ ರೊಚ್ಕೆದ್ಬಿಟ್ರು, ಕೋಪ ಮಾಡ್ಕೊಂಬಿಟ್ಟಿದ್ರು. ರಿಪೋರ್ಟರ್ಸ್ಗಳ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ರು. ಯಾಕಂದರೆ ಇವನ್ನೆಲ್ಲ ಈಚೆಗಡೆ ತಗೊಂಬಂದ್ರಲ್ಲ ನೀವು, ನಿಮಗೆ ಏನು ತಗೊಂಡು ಹಾಕಬೇಕು ನನ್ನ ಮಕ್ಕಳ್ರ ನಿಮಗೆ ಅನ್ನೋ ಥರ ಇತ್ತು ಅವ್ರು ಕೊಟ್ಟಂಥ ಉತ್ತರಗಳು. ಇಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಗೂ ಅವ್ರವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತು. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಾವು MCG ಟೆಸ್ಟಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಸಖತ್ತಾಗಿನೇ ಪರ್ಫಾರ್ಮ್ ಮಾಡಿದ್ವಿ, ಡಿಸೆಂಟಾಗಿನೇ ಇತ್ತು ನಮ್ಮ ಪರ್ಫಾರ್ಮೆನ್ಸು. ನಾವು ಎಲ್ಲಿ ಎಡುವುದ್ವಿ ಅಂತಂದರೆ ಅದು ಒಂದು ಸೆಷನಲ್ಲಿ ಸಿಕ್ಕಾಪಟ್ಟೆ ಎಡುಬಿಟ್ವಿ. ಅದು ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಹೆವಿ ಎಡುವುದ್ವಿ ಬ್ಯಾಟಿಂಗ್ ಆಡಬೇಕಾದ್ರೆ. ಸೊ ಅದನ್ನ ಬಿಡ್ತು ಅಂದರೆ ನಾವು ಯಾವ ಥರ ಕಮ್ ಬ್ಯಾಕ್ ಮಾಡಿದ್ವಿ, ಇಬ್ಬರು ಯಂಗ್ಸ್ಟರ್ಸ್ಗಳು ಯಾವ ಥರ ನಮ್ಮ ಟೀಮ್ನ ಕಮ್ ಬ್ಯಾಕ್ ಮಾಡಿಸಿದ್ರು. ಸೊ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿತೀಶ್ ರೆಡ್ಡಿ ಮತ್ತು ವಾಷಿಂಗ್ಟನ್ ಸುಂದರ್ ಅಲ್ಲಿ ಬಾಟಮಲ್ಲಿ ನಿಂತ್ಕೊಂಡು ಆ ಥರ ಪರ್ಫಾರ್ಮ್ ಮಾಡಿದ್ರಲ್ಲ, ಯಶಸ್ವಿ ಜಾಯ್ಸ್ವಾಲ್ ಆ ಥರ ಪರ್ಫಾರ್ಮ್ ಮಾಡ್ತಾರಲ್ಲ. ಸೊ ಅದನ್ನು ಪಾಸಿಟಿವ್ ತೊಗೊಂಡು ಹೋಗ್ಬೇಕು ನಾವು, ಬರೀ ನೆಗೆಟಿವ್ನ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ನೆಕ್ಸ್ಟ್ ಟೆಸ್ಟ್ ಮ್ಯಾಚಿಗೆ ಪಾಸಿಟಿವ್ನ ತೊಗೊಂಡು ಹೋಗಬೇಕು. ಆ್ಯಂಡ್ ಪ್ಲೇಯಿಂಗ್ 11 ಕಾಂಬಿನೇಷನ್ನ ಇವರು ಒಂಥರ ಸ್ವಲ್ಪನೂ ಕೂಡ ರಿವೀಲ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಅಂದರೆ, ಇವಾಗ ನಾವು ಒಂದು 4 ಜನ ತೊಗೊಬೋದು ಅಷ್ಟೇ. ಇವರು ಮೇಲ್ಗಡೆ ಟಾಪಲ್ಲಿ ಯಶಸ್ವಿ ಜಾಯ್ಸ್ವಾಲ್ನ ತೊಗೊಬೋದು, ಒಂದು ರೇಂಜಿಗೆ KL ರಾಹುಲ್ ಕೂಡ ತೊಗೊಬೋದು, ಯಾಕಂದರೆ ಪರ್ಫಾರ್ಮೆನ್ಸ್ ಒಂದು ರೇಂಜಿಗೆ ಬಂದಿದೆ ಅವರಿಂದ. ನಿತೀಶ್ ರೆಡ್ಡಿನ ತೊಗೊಬೋದು, ಜಸ್ಪ್ರೀತ್ ಬುಮ್ರಾನ ತೊಗೊಬೋದು, ಇನ್ಯಾರನ್ನ ತೊಗೊಬೋದು, ಶ್ಯೂರಾಗಿ ಇನ್ಯಾರನ್ನೂ ತಗೊಳಕ್ಕಾಯ್ತಾ ಇಲ್ಲ. ಸೊ ನೋಡೋಣ ಗುರು ಅದು ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಎವ್ರಿಥಿಂಗ್ ಈಸ್ ನಾಟ್ ಓಕೆ ಇನ್ ಟೀಮ್ ಇಂಡಿಯಾ. ಗಂಭೀರಣ್ಣ ಪ್ರೆಸ್ ಕಾನ್ಫರೆನ್ಸಿಗೆ ಬಂದಿದ್ದರೆ ರೋಹಿತ್ ಶರ್ಮನ ಬಿಟ್ಬಿಟ್ಟು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನೇನಾಗ್ತಿದೆ ಟೀಮ್ ಇಂಡಿಯಾದಲ್ಲಿ ಅಂತ. ಈ ಥರ ನಾವು ಬೇರೆ ಬೇರೆ ಟೀಮ್ಗಳಲ್ಲಿ ಆಗೋದನ್ನ ನೋಡಿದ್ದೀವಿ. ಬಟ್ ಟೀಮ್ ಇಂಡಿಯಾದಲ್ಲಿ ಈ ಥರ ಒಂದು ಸೀನ್ಗಳಾಗುವಂಥದ್ದು, ಡ್ರೆಸ್ಸಿಂಗ್ ರೂಮಲ್ಲಿ ಬಯೋ ಅಂಥದ್ದು, ಡ್ರೆಸ್ಸಿಂಗ್ ರೂಮಲ್ಲಿ ಗಲಾಟೆ ಮಾಡ್ಕೊಳ್ಳೋವಂಥದ್ದು, ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ಗೆ ಕ್ಯಾಪ್ಟನಾಗಿ ಕಳಿಸದೇ ಇರುವಂಥದ್ದು, ಈ ಥರ ಡಿಸ್ಪ್ಯೂಟ್ ಆಗುವಂಥದ್ದು ರೇರ್ ಸೀನ್ಸ್ ನಮ್ಮ ಟೀಮ್ ಇಂಡಿಯಾದಲ್ಲಿ. ಸೊ ಈ ರೇರ್ ಸೀನ್ಸ್ನು ಕೂಡ ನೋಡಬೇಕಾಗಿದೆ. ಇವಾಗ ಗಂಭೀರಣ್ಣಂಗೆ ಇನ್ನೇನು ಉರಿದಂಗೆ ಇರ್ತದೆ ಗುರು ಪಾಪ. ಲಾಸ್ಟ್ ಟೆಸ್ಟ್ ಮ್ಯಾಚು ಡ್ರಾ ಮಾಡ್ಕೊಳ್ಳೋಂಥ ಟೆಸ್ಟ್ ಮ್ಯಾಚ್, ಅದು ಡ್ರಾ ಮಾಡ್ಕೊಳ್ಳೋಂಥ ಟೆಸ್ಟ್ ಮ್ಯಾಚ್ನ ಅವ್ರು ಹೆಂಗೆ ಆಡ್ಬಿಟ್ಟು ಸೋತ್ಬಿಟ್ರು ಅಂತಂದರೆ ಅವ್ರಿಗೆ ಉರಿದಂಗೆ ಇರ್ತದೆ ಇರೋದಿಲ್ವ. ಅದಕ್ಕೆ ಅವ್ರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಆ ಮ್ಯಾಟ್ರು ಈಚೆಗಡೆ ಬಂದಿದೆ. ಆ್ಯಂಡ್ ಇವ್ರು ಬೇರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅದೇ ಕ್ವಶನಾಗಿ ಕೇಳ್ತಿದ್ದಾರೆ, ಏನು ಗುರು ರಿಪೋರ್ಟ್ಸು ಹಂಗೆ ಬಂತು ಹಿಂಗೆ ಬಂತು ನೆನ್ನೆ ಎಲ್ಲ ಏನೋ ಹಂಗೆ ಹೇಳ್ಬಿಟ್ಟಂತೆ ಹಿಂಗೆ ಹೇಳ್ಬಿಟ್ಟಂತ ಕೇಳಿದ್ರೆ ಅವ್ರಿಗೆ ಉರಿದಂಗೆ ಇರ್ತದೆ ಇರೋದಿಲ್ವ. ಅದಕ್ಕೆ ರೊಚ್ಕೆದ್ಬಿಟ್ಟು ಇಲ್ಲೂ ಕೂಡ 6 ಗಂಟೆಗೆ ಉತ್ತರ ಕೊಡ್ತಾ ಇದ್ದಾರೆ ಅಷ್ಟೇನೆ. ನಾನು ಇದ್ರೆ ಸಾಕು, ನಾನು ಹೇಳ್ತೀನಿ ಎಲ್ಲನೂ, ಕ್ಯಾಪ್ಟನ್ ಏನು ಬಂದ್ಬಿಟ್ಟು ಹೇಳಬೇಕಾಗಿಲ್ಲ, ನಾಳೆ ನೋಡಿರುವಂತೆ ಏನಿರುತ್ತೆ 11 ಅಂತ, ಎಲ್ಲ ನಾಳೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಸೀನ್ ಏನಾಗುತ್ತೆ ನಾಳೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ, ಏನಾಗುತ್ತೆ ಸೀನ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನನ್ನಿಸ್ತು ಗೌತಮ್ ಗಂಭೀರ್ ಅವರ ಈ ಒಂದು ಪ್ರೆಸ್ ಕಾನ್ಫರೆನ್ಸು, ರೊಚ್ಕೆದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ.